ಹೆಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದೀನಿ. ಏನು ಅಂದರೆ ಸಂಚಿತ ಕರ್ಮ ಮತ್ತು ಪ್ರಾರಬ್ಧ ಕರ್ಮನ ಉಲ್ಟಾ ಹೇಳ್ಬಿಟ್ಟಿದ್ದೀನಿ. ಅಂದರೆ ಸಂಚಿತ ಕರ್ಮ ಹಿಂದಿನ ಜನ್ಮದ ಬರುತ್ತೆ ಮತ್ತು ಪ್ರಾರಬ್ಧ ಕರ್ಮ ಆಟ್ ಪ್ರೆಸೆಂಟ್ ವರ್ತಮಾನ ಕಾಲದಲ್ಲಿ ಬರುತ್ತೆ. ಸೊ ಅದನ್ನು ಕರೆಕ್ಷನ್ ಮಾಡಬೇಕಿತ್ತು, ಬಟ್ ಫುಲ್ ವಿಡಿಯೋ ಡಿಲೀಟ್ ಮಾಡೋದು ಕಷ್ಟ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ಸೊ ಅದೊಂದು ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ? ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್ ನಾನು ಕರ್ಮ ರಿಲೇಟೆಡ್ದು ವಿಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ಆಲ್ರೆಡಿ ನಂದೊಂದು ವ್ಲಾಗಲ್ಲಿ ನೀವು ನೋಡಿರ್ತೀರಾ, ಕರ್ಮದ ಫಲ ಅಂತ ಒಂದು ವ್ಲಾಗ್ ಮಾಡಿದ್ನಲ್ಲ, ಅದನ್ನು ಚೆಕ್ ಮಾಡ್ಕೊಂಡು ಬನ್ನಿ, ಆವಾಗಲೇ ನಿಮ್ಗೆ ಅರ್ಥ ಆಗೋದು. ಸೊ ಕರ್ಮ ಅಂದರೆ ಏನು ಅಂತ ಅದ್ರ ಬಗ್ಗೆ ಕರೆಕ್ಟಾಗಿ ಅಂದರೆ ಫುಲ್ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಆ ಒಂದು ವ್ಲಾಗಲ್ಲಿ. ಸೊ ಅದನ್ನು ನೋಡಿದ್ಮೇಲೆ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ನಿಜವಾಗ್ಲೂ ಅರ್ಥ ಆಗುತ್ತೆ. ಸೊ ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಕರ್ಮದಲ್ಲಿ 3 ಥರ ಕರ್ಮ ಬರುತ್ತೆ. ಸೊ ಫಸ್ಟ್ನೇದು ಯಾವುದು ಅಂದರೆ ಪ್ರಾರಬ್ಧ ಕರ್ಮ. ಪ್ರಾರಬ್ಧ ಕರ್ಮ ಅಂದರೆ ನಾವು ಹಿಂದಿನ ಜನ್ಮದಲ್ಲಿ ಏನೇನು ಕರ್ಮಗಳನ್ನ ಮಾಡಿರ್ತೀವೋ ಸೊ ಅದ್ರದ್ದು ರಿಸಲ್ಟ್ ಪ್ರಾರಬ್ಧ ಕರ್ಮ ಅಂತ, ಓಕೆನಾ? ಸೊ ಪ್ರಾರಬ್ಧ ಕರ್ಮ ಅದಾಯಿತು. ಸೊ ಸಂಚಿತ ಕರ್ಮ ಅಂದರೆ ಇವಾಗ ಆಟ್ ಪ್ರೆಸೆಂಟು, ಇವಾಗ ನಾವೇನು ನೋಡ್ತಾ ಇದ್ದೀವೋ, ಅಂದರೆ ನಾವಿವಾಗ ಏನು ಬದುಕು ಲೀಡ್ ಮಾಡ್ತಾ ಇದ್ದೀವೋ, ಸೊ ಇದನ್ನು ಸಂಚಿತ ಕರ್ಮ ಅಂತ ಹೇಳ್ತಾರೆ, ಓಕೆನಾ? ಸೊ ಈ ಸಂಚಿತ ಕರ್ಮ, ಸೊ ಈ ಒಂದು ಸಂಚಿತ ಕರ್ಮ ಅಂದರೆ ಏನು ಅಂದರೆ ಫ್ರೆಂಡ್ಸ್, ಹಿಂದಿನ ಜನ್ಮದ್ದು ಅಂದರೆ ಪ್ರಾರಬ್ಧ ಕರ್ಮದಲ್ಲಿ ನಾವು ಏನು ಒಂದು ಮಾಡಿರ್ತೀವೋ, ಅಂದರೆ ಯಾವ ಒಂದು ಕೆಲಸನ ನಾವು ಮಾಡಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿ ಈ ಜನ್ಮದಲ್ಲಿ ನಾವು ಅದನ್ನು ನೋಡೋದಕ್ಕೆ ಸಿಗುತ್ತೆ. ಅಂದರೆ ನಾವು ಯಾವ್ಯಾವ ಥರ ಕರ್ಮಗಳನ್ನ ಮಾಡಿರ್ತೀವೋ ಅದ್ರ ರಿಸಲ್ಟೇ ಈ ಜನ್ಮದಲ್ಲಿ ನಾವು ಆಗಿರ್ತೀವಿ, ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಓಕೆನಾ? ಸೊ ಮೂರನೇದೇನು ಬರುತ್ತೆ ಅಂದರೆ ಆಗಮಿಕ ಕರ್ಮ, ಅಂದರೆ ಮುಂದೆ ಬರೋದು. ಸೊ ಹಿಂದೆ ಇದು ಏನು ಅಂದರೆ ಪ್ರಾರಬ್ಧ ಕರ್ಮ ಮತ್ತು ಸಂಚಿತ ಕರ್ಮ. ಪ್ರಾರಬ್ಧ ಕರ್ಮದಲ್ಲಿ ನಾವು ಏನು ಮಾಡಿರ್ತೀವೋ ಅದು ಸಂಚಿತ ಕರ್ಮದಲ್ಲಿ ನಾವು ನೋಡೋಕ್ಕೆ ಸಿಗುತ್ತೆ ಅಲ್ವಾ? ಸೊ ನಾವು ಪ್ರಾರಬ್ಧ ಕರ್ಮನೂ ಇದು ಮಾಡೋಕ್ಕಾಗಲ್ಲ, ಮತ್ತು ಆಗಮಿಕ ಕರ್ಮ ಅಂದರೆ ಮುಂದೆ ಬರೋದನ್ನು ನಾವು ಇದು ಮಾಡೋಕ್ಕಾಗಲ್ಲ. ಬಟ್ ಆಟ್ ಪ್ರೆಸೆಂಟಲ್ಲಿ ನಾವು ನಮ್ಮ ಒಂದು ತಪ್ಪುಗಳನ್ನ ನಾವು ಸರಿ ಮಾಡಿಕೊಂಡ್ರೆ ಮುಂದೆ ಬರೋದು ಆಗಮಿಕ ಕರ್ಮದಲ್ಲಿ ನಮಗೆ ಅದು ಕರೆಕ್ಟಾಗಿರುವಂತಹ ಒಂದು ಗೋಲು ನಮಗೆ ಸಿಗುತ್ತೆ, ಓಕೆನಾ? ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಹಿಂದೆ ಮಾಡಿರೋ ತಪ್ಪುಗಳನ್ನ ಅದನ್ನ ತಿದ್ದಕ್ಕಾಗಲ್ಲ, ಅದ್ರದ್ದು ಫಲನ ನಾವು ಅನುಭವಿಸ್ಲೇಬೇಕಲ್ವಾ? ಸೊ ಕರ್ಮ ಅನ್ನೋದು ಅದೇನೆ. ಸೊ ನೀನು ಏನು ಮಾಡ್ತೀಯೋ ಅದು ಕರ್ಮ ಫಲ ನಿನಗೆ ಹೊಡೆಯುತ್ತೆ. ಅದು ದೇವರಿಂದ ಹಿಡಿದು ದೇವರುಗಳಿಂದ ಹಿಡಿದು ಮತ್ತು ಮಾನವರು ಬೇರೆ ಅಲ್ಲ, ಓಕೆನಾ? ಸೊ ಎಲ್ಲರಿಗೂ ಕರ್ಮ ಫಲ ಸಿಕ್ಕೇ ಸಿಗುತ್ತೆ. ನಾವು ಮಾಡಿರೋ ಕರ್ಮ ಫಲ ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು, ಅದ್ರ ರಿಸಲ್ಟ್ನ ನಾವು ನೋಡೋಕ್ಕೆ ಸಿಕ್ಕೇ ಸಿಗುತ್ತೆ. ಸೊ ಅದನ್ನೇ ಕರ್ಮ ಫಲ ಅನ್ನೋದು. ಸೊ ನಾವು ಮಾಡಿರೋದನ್ನ ನಾವು ಹಿಂದೆ ಜನ್ಮದಲ್ಲಿ ಏನು ಮಾಡಿರ್ತೀವೋ ಅದನ್ನಂತ ತಪ್ಸೋಕ್ಕಾಗಲ್ಲ. ಅಟ್ಲೀಸ್ಟ್ ಅಟ್ ಪ್ರೆಸೆಂಟ್ ಇವಾಗಿನ ಜನ್ಮದಲ್ಲಿ ನಾವು ಕರೆಕ್ಟಾಗಿದ್ದರೆ ಸೊ ಮುಂದೆ ಬರೋ ಜನ್ಮದಲ್ಲಿ ನಮಗೆ ಒಳ್ಳೆಯ ಒಂದು ಸ್ಥಿತಿಮಾನ ಸಿಗುತ್ತೆ ಅಂತ ಅರ್ಥ, ಓಕೆನಾ? ಆಮೇಲೆ ಇವಾಗ ನೀವೇನು ಮಾಡ್ತಿರೋ, ನೀವು ಈ ಜನ್ಮದಲ್ಲಿ ಏನು ಒಳ್ಳೆ ಕರ್ಮಗಳನ್ನ ಮಾಡ್ತಿರೋ ಅದು ನಿಮಗೆ ಈ ಜನ್ಮದಲ್ಲಿ ಕೆಟ್ಟದಾಗೋದನ್ನು ತಡೆಗಟ್ಟುವಂತಹ ಶಕ್ತಿಯನ್ನು ಹೊಂದಿರುತ್ತೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೆ ಎಲ್ಲ ಹೇಳೋದು, ಇವಾಗಿನ ಇದರಲ್ಲಿ ಏನು ಗೊತ್ತಾ, ಅದಕ್ಕೆ ಯಾವಾಗಲೂ ಒಳ್ಳೆ ಕೆಲಸಗಳನ್ನ ಮಾಡಿ ಅಂತ ಹೇಳೋದು. ಸೊ ಹೇಳ್ಕೊಂಡು ಬರ್ತೀನಿ ಒಂದೊಂದೇ, ಬನ್ನಿ. ಸೊ ಈ ಕರ್ಮ ಅನ್ನೋದು ಹೇಗೆ ಬಂದು ಸೇರಿಕೊಳ್ಳುತ್ತೆ ಅಂದರೆ, ಒಂದು ನೆಗೆಟಿವ್ ಥಾಟ್ಸ್ ಆಗ್ಬೋದು, ನೆಗೆಟಿವ್ ಆ್ಯಕ್ಷನ್ ಆಗ್ಬೋದು, ಮತ್ತು ನೆಗೆಟಿವ್ ಆಗಿ ಅದ್ರ ಬಗ್ಗೆನೇ ಆಲೋಚಿಸ್ತಿರೋದು, ಓಕೆನಾ? ಸೊ ಈ 3 ಕಂಬೈಂಡ್ ಆಗಿ ಇದಾದಾಗ ನೆಗೆಟಿವ್ ಬಿಹೇವಿಯರ್ ಆಗಿ ಕನ್ವರ್ಟ್ ಆಗುತ್ತೆ, ಓಕೆನಾ? ಸೊ ನೆಗೆಟಿವ್ ಇಂಟೆನ್ಷನಿಂದನೂ ಅಂದರೆ ಕೆಟ್ಟ ಒಂದು ಆಲೋಚನೆಯಿಂದ ಇದು ಮಾಡ್ತಾರೆ ನೋಡಿ. ಸೊ ಅವಾಗ ನೆಗೆಟಿವ್ ಬಿಹೇವಿಯರ್ ಆಗಿ ಕನ್ವರ್ಟ್ ಆಗುತ್ತೆ ಅದು. ಸೊ ಇದೆಲ್ಲ ಏನು ಒಳ್ಳೇದು ಅಂದ್ಕೊಂಡ್ರೆ ಕೆಟ್ಟ ಕರ್ಮ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದನ್ನೇ ನೆಗೆಟಿವ್ ಬಿಹೇವಿಯರ್ ಅಂತ ಅನ್ನೋದು, ಓಕೆನಾ? ಸೊ ಅದಕ್ಕೆ ತಾನೇ ನಮ್ಮ ಹಿರಿಯರು ಹೇಳಿರೋದು ಯತ್ಭಾವಂ ತದ್ಭವತಿ ಅಂತ. ಅಂದರೆ ನಾವು ಏನು ಆಲೋಚನೆ ಮಾಡ್ತೀವೋ ಅದೇ ಥರ ನಾವು ಆಗ್ತಾ ಹೋಗ್ತೀವಿ ಅಂತ. ಸೊ ಅದಕ್ಕೆ ಹೇಳೋದು, ಎಲ್ಲರೂ ಒಳ್ಳೆಯದನ್ನು ಆಲೋಚನೆ ಮಾಡಿ, ಒಳ್ಳೆಯವರ ಸಂಘ ಮಾಡಿ ಅಂತ. ಅಂದರೆ ಗುಡ್ ಫ್ರೆಂಡ್ಸ್ನ ಮಾಡ್ಕೊಳ್ಳಿ, ಅಂದರೆ ಟಾಕ್ಸಿಕ್ ಪೀಪಲಿಂದ ದೂರ ಇರಿ ಆದಷ್ಟು. ಅಂದರೆ ಏನು ಗೊತ್ತಾ, ಯಾವಾಗಲೂ ನೆಗೆಟಿವ್ ಟಾಕ್ಸ್ ಅದೆಲ್ಲ ಮಾಡ್ತಾರಲ್ಲ, ಅವರಿಂದ ಆದಷ್ಟು ಅವಾಯ್ಡ್ ಮಾಡಿ. ಸೊ ನಿಮ್ಮನ್ನು ನೀವು ಪ್ರೊಟೆಕ್ಟಿವ್ ಆಗಿ ಇಟ್ಕೋಬೇಕು, ಓಕೆನಾ ಫ್ರೆಂಡ್ಸ್? ಸೊ ಅದಕ್ಕೆ ನಾನು ಹೇಳೋದು ಯಾವಾಗಲೂ ಮೆಡಿಟೇಷನ್ ಮಾಡ್ಕೊಂಡಿರಿ ಅಂತ.
ಮೆಡಿಟೇಷನ್ ಮಾಡೋದು, ಯೋಗ ಮಾಡೋದು ಇದೆಲ್ಲ ಅಷ್ಟು ಸುಮ್ಮನೆ ಯಾರೂ ಹಾಗೆ ಹೇಳಿಲ್ಲ ಅದನ್ನು. ಸೊ ಅದೆಲ್ಲ ಏನು ಅಂದರೆ ನಮ್ಮ ಒಂದು ಸೆಲ್ಫ್ ಇಂಪ್ರೂವ್ಮೆಂಟ್ಗೆ ಅದು ತುಂಬಾ ಮುಖ್ಯ ಆಗುತ್ತೆ. ಓಕೆನಾ? ನಿಮ್ಮ ಒಂದು ಏನು ನೀವು ಸಾಧನೆ ಮಾಡ್ತೀರೋ ಅದಕ್ಕೆ ಸಕ್ಸಸ್ ಸಿಗ್ತಾ ಹೋಗುತ್ತೆ. ಅಂದರೆ ನಿಮ್ಮ ಒಂದು ಬಿಹೇವಿಯರಲ್ಲಿ ನೀವು ಬದಲಾವಣೆಯನ್ನು ಕಾಣ್ತಾ ಬರ್ತೀರಾ. ಯಾವಾಗ ನೀವು ಒಳ್ಳೆಯ ಒಂದು ಆಲೋಚನೆ, ಒಳ್ಳೆಯ ಒಂದು ವಿಚಾರ, ಒಳ್ಳೆಯವರ ಸಂಘ ಅದೆಲ್ಲ ಮಾಡ್ತಿರೋ ಅವಾಗ ನಿಮ್ಮ ಕರ್ಮ ಏನಾಗುತ್ತೆ, ಬ್ಯಾಡ್ ಕರ್ಮ ಆಗಿ ಕನ್ವರ್ಟ್ ಆಗಲ್ಲ, ಗುಡ್ ಕರ್ಮದಲ್ಲಿ ಅದು ಕನ್ವರ್ಟ್ ಆಗುತ್ತೆ. ಓಕೆನಾ? ಸೊ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಮಜ್ಜಿಗೆ ಕಡಿತಾ ಇರ್ತೀರಾ ಅಂದ್ಕೊಳ್ಳಿ. ಓಕೆನಾ? ಸೊ ಒಂದು ಮಜ್ಜಿಗೆ ಕಡಿಬೇಕಾದ್ರೆ ಒಂದು ಸೊಳ್ಳೆ ಹೋಗಿ ಅದರೊಳಗೆ ಕೂತ್ಕೊಳ್ಳುತ್ತೆ ಅಂದ್ಕೊಳ್ಳಿ. ಸೊ ಅವಾಗ ನೀವು ಆ ಮಜ್ಜಿಗೆ ಆ ಸೊಳ್ಳೆ ಬಂದು ಕೂತಿರೋದನ್ನೇ ಬ್ಲೇಮ್ ಮಾಡ್ತಾ ಇರ್ತೀರಾ ಅಂದ್ಕೊಳ್ಳಿ. ಅಯ್ಯೋ ಮಜ್ಜಿಗೆಗೆ ಆ ನೊಣನೋ ಸೊಳ್ಳೆ ಬಂದು ಕೂತ್ಕೊಂಡ್ಬಿಡ್ತು, ಮಸ್ಕಿಟೋ ಬಂದು ಕೂತ್ಕೋತು, ನಂದು ಇಡೀ ಮಜ್ಜಿಗೆನೇ ಹಾಳು ಮಾಡಿಬಿಡ್ತು, ಹಾಗೆ ಹೀಗೆ ಅಂತ ಸುಮ್ಮನೆ ಬೇಡ ಸಲ್ಲದ್ದು ಯೋಚನೆ ಮಾಡೋ ಬದಲು ಅದ್ರ ಸೊಲ್ಯೂಷನ್ನ ಹುಡುಕ್ಬೇಕು. ಸೊ ಅದನ್ನೇ ಕರ್ಮದಲ್ಲಿ ಬರೋದು. ಓಕೆನಾ? ಸೊ ಅದ್ರದ್ದು ಸೊಲ್ಯೂಷನ್ ಏನು, ಒಂದು ಸ್ಪೂನ್ ತೊಗೊಂಡು ಸೊಳ್ಳೆನ ತೆಗೆದಾಕ್ಬಿಡ್ಬೇಕು, ಕ್ವಿಕ್ಕಾಗಿ ಮಾಡ್ಬೇಕು ಆ ಕೆಲಸನ. ಓಕೆನಾ? ಅದು ಬಿಟ್ಬಿಟ್ಟು ಎಲ್ಲರಿಗೂ ಟಾಮ್ ಹೊಡ್ಕೊಂಡು ಬರೋದು, ನಂದು ಸೊಳ್ಳೆ ಹಿಂಗೆ ಬಿದ್ದು ಇಡೀ ಮಜ್ಜಿಗೆನೇ ಹಾಳಾಯಿತು ಅಂತ. ಯಾವಾಗ ನೀವು ಅದ್ರ ಬಗ್ಗೆನೇ ಫೋಕಸ್ ಮಾಡಿ, ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಅದನ್ನೇ ಬೇಡ ಸಲ್ಲದ ವಿಷಯಗಳ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ತಾ ಇದ್ರೆ ಅದೇನಾಗುತ್ತೆ, ನೆಗೆಟಿವ್ ಥಾಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ನೆಗೆಟಿವ್ ಬಿಹೇವಿಯರಲ್ಲಿ ಅದು ಬರ್ತಾ ಹೋಗುತ್ತೆ. ಅಂದರೆ ನಿಮ್ಮನ್ನು ನೀವು ಆದಷ್ಟು ನೆಗೆಟಿವ್ ಆಗಿರೋದಕ್ಕೆ ಅದನ್ನು ಟ್ರೈ ಮಾಡೋದಕ್ಕೆ ಪ್ರೋತ್ಸಾಹ ಸಿಕ್ದಂಗೆ ಆಗುತ್ತೆ. ಅದ್ರ ಬದಲು ಜಸ್ಟ್ ಕಟ್ ಮಾಡಿ ಆ ಸೊಳ್ಳೆನ. ಎಷ್ಟು ಈಸಿ ಅದು, ಒಂದು ಕ್ವಿಕ್ಕಾಗಿ ಒಂದು ಸ್ಪೂನ್ ತೊಗೊಂಡು ಆ ಸೊಳ್ಳೆನ ಬಿಸಾಕಿ. ಸೊ ಅವಾಗೇನು ನೆಗೆಟಿವ್ ಥಾಟ್ಸು ಹೊಟ್ಟೋಯ್ತು. ಓಕೆನಾ? ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋ ನೆಸೆಸಿಟಿನೇ ಇರಲ್ಲ. ಸೊ ಗಾಂಧೀಜಿದು 3 ತತ್ವ ನೆನಪಿದೆ ಅಲ್ವಾ? ಕೆಟ್ಟದನ್ನು ನೋಡಬೇಡ, ಕೆಟ್ಟದನ್ನು ಮಾತಾಡಬೇಡ, ಕೆಟ್ಟದನ್ನು ಕೇಳಿಸ್ಕೊಳ್ಳು ಬೇಡ ಅಂತ. ಸೊ ಆ ಥರ ಒಂದು ಪಾಲಿಸಿನ ಮೇಂಟೈನ್ ಮಾಡಿಕೊಂಡು ಬರಬೇಕು. ಓಕೆನಾ ಫ್ರೆಂಡ್ಸ್? ಅಂದರೆ ಯಾರಿಗೂ ಕರ್ಮ ತಪ್ಪಿದ್ದಲ್ಲ. ಓಕೆನಾ? ಸೊ ನಾವು ಏನು ಮಾಡ್ತೀವೋ ಅದು ಆಗ್ತಾ ಹೋಗುತ್ತೆ. ಸೊ ಅದನ್ನು ಹೆಂಗೆ ಉಳಿಸ್ಕೋಬೇಕು, ಯಾವ ಥರ ಮೇಂಟೈನ್ ಮಾಡ್ಕೊಂಡು ಬರಬೇಕು ಅನ್ನೋ ಕೆಪಾಸಿಟಿನ ನಾವು ಬೆಳೆಸ್ಕೊಳ್ತಾ ಬರಬೇಕಾಗತ್ತೆ. ಸೊ ಇವಾಗ ತಿಳ್ಕೊಂಡ್ರಿ ಅಲ್ವಾ? ಕರ್ಮ ಯಾರನ್ನೂ ಬಿಡಲ್ಲ. ಅದನ್ನು ನಾವು ಪ್ರಾರಬ್ಧ ಕರ್ಮದಲ್ಲಿ ನಾವೇನು ಮಾಡಿರ್ತೀವೋ ಅದನ್ನು ಸರಿ ಅಂತೂ ಮಾಡ್ಕೊಳಕ್ಕಾಗಲ್ಲ. ಅಟ್ಲೀಸ್ಟ್ ಇವಾಗ ಸಂಚಿತ ಕರ್ಮದಲ್ಲಿ ಏನು ನಡೀತಾ ಇದೆ ಅದನ್ನಂತೂ ನಾವು ಕರೆಕ್ಟ್ ಮಾಡ್ಕೋಬೋದು. ಆವಾಗ ನಮಗೆ ನಮ್ಮ ಒಂದು ಫ್ಯೂಚರು ಬ್ರೈಟಾಗಿ ಆಗುತ್ತೆ. ಓಕೆನಾ? ಸೊ ಅದನ್ನು ತಿದ್ದುಪಡಿ ಮಾಡ್ಕೋಬೋದು ನೀವು. ಸೊ ಅದು ದೇವರು ನಮಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಓಕೆನಾ? ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಅದನ್ನು ಹೆಂಗೆ ನೀವು ಮಾಡ್ಬೋದು ಅಂದರೆ ಸ್ಪಿರಿಚುವಲ್ ಕ್ಲೆನ್ಸಿಂಗ್ ಮೂಲಕ ಮಾಡ್ಬೋದು. ಸೊ ಅದಕ್ಕೆ ನಂದು ವ್ಲಾಗ್ಸಲ್ಲಿ ನೋಡಿ ನಾನು ಅದ್ರ ಬಗ್ಗೆನೇ ಜಾಸ್ತಿ ಹೇಳೋದಲ್ವಾ, ಅವರ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ, ಅದೆಲ್ಲ ಸುಮ್ಮನೆ ಹೇಳಿಲ್ಲ. ಅದು ಯಾಕೆ ಅಂದರೆ ನಮ್ಮನ್ನು ನಾವು ಪ್ರೊಟೆಕ್ಟಿವ್ ಆಗಿ ಇಟ್ಕೊಂಡಿರಬೇಕು, ಸದಾ ಪಾಸಿಟಿವ್ ವೇನಲ್ಲೇ ಇರಬೇಕು, ಯಾವಾಗಲೂ ಖುಷಿಯಾಗಿರಿ, ಸೆಲ್ಫ್ ಲವ್ ಮಾಡಿ, ಮಿರರ್ ಟೆಕ್ನಿಕ್ ಮಾಡಿ, ಆಮೇಲೆ ನಿಮ್ಮನ್ನು ನೀವು ಪ್ರೀತಿಸಿ. ಅದೆಲ್ಲ ಮಾಡೋದ್ರಿಂದ ಏನು ಗೊತ್ತಾ ಫ್ರೆಂಡ್ಸ್, ನಿಮಗೆ ಪಾಸಿಟಿವ್ ಎನರ್ಜಿ ತುಂಬ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಯಾರು ನಿಮಗೆ ನೆಗೆಟಿವ್ ಆಗಿ ಮಾತಾಡೋರು, ನೆಗೆಟಿವ್ ಆಗಿ ಕಮೆಂಟ್ ಪಾಸ್ ಮಾಡೋರು, ಆಮೇಲೆ ಬರೀ ನಿಮ್ಮ ಬಗ್ಗೆನೇ ಕೆಟ್ಟದಾಗಿ ಮಾತಾಡೋರನ್ನ ಆದಷ್ಟು ಕಟ್ ಮಾಡಿ. ಓಕೆನಾ? ಸೊ ಅಂಥ ಟಾಕ್ಸಿಕ್ ಇರೋ ಪೀಪಲ್ ಜೊತೆ ಜಾಸ್ತಿ ಮಿಂಗಲ್ ಆಗಕ್ಕೆ ಹೋಗಬೇಡಿ, ಆದಷ್ಟು ಅವಾಯ್ಡ್ ಮಾಡಿ ಅಷ್ಟೇ. ಬೆಸ್ಟ್ ಮೆಡಿಸನ್ ಅದೊಂದೇ, ಕಟ್ ಮಾಡಿ ಅಷ್ಟೇ. ನಿಮ್ಗಿಷ್ಟ ಇಲ್ಲ ಅಂದರೆ ಅವ್ರ ಹತ್ರ ಮಾತಾಡೋಕ್ಕೂ ಹೋಗಬೇಡಿ. ಸೊ ಸ್ಪಿರಿಚುವಲ್ ಕ್ಲೆನ್ಸಿಂಗ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಏನು ಮಾಡ್ಬೋದು ಅಂದರೆ ಫ್ರೆಂಡ್ಸ್, ನೀವು ನಾನು ಮುಂಚೆನೂ ಒಂದು ವಿಡಿಯೋ ಮಾಡಿದ್ದೀನಿ, ಮ್ಯಾನಿಫೆಸ್ಟೇಷನ್ ಇದರಲ್ಲೂ ಬರುತ್ತೆ ನೋಡಿ. ಸೊ ಮ್ಯಾನಿಫೆಸ್ಟೇಷನ್ನು ಏನು ಗೊತ್ತಾ, ಕರ್ಮಾಗೂ ಅದಕ್ಕೂ ತುಂಬ ರಿಲೇಟೆಡ್ ಅದು. ನಾನು ಹೇಳೋದು, ಯಾವಾಗ್ಲೂ ನೀವು ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ನಿಮಗೆ ಪಾಸಿಟಿವೇ ತುಂಬ ಹೈಯಲ್ಲಿರುತ್ತೆ ನಿಮಗೆ. ಸೊ ನಿಜವಾಗ್ಲೂ ಮ್ಯಾನಿಫೆಸ್ಟ್ ಯಾವಾಗ ಮಾಡ್ಕೊಂಬರ್ತೀರೋ ನಿಮ್ಮ ಒಳಗಿರೋ ಟಾಕ್ಸಿಕ್ ಇದೆಲ್ಲ ಆಚೆ ಬರ್ತಾ ಇರುತ್ತೆ. ನೆಗೆಟಿವ್ ಥಾಟ್ಸ್ ಎಲ್ಲ ಹೋದ್ಮೇಲೆ ಅದು ಮ್ಯಾನಿಫೆಸ್ಟ್ ಮಾಡೋಕ್ಕಾಗೋದು ಅಲ್ವಾ. ಸೊ ನಾವು ಏನು ಯೂನಿವರ್ಸ್ಗೆ ಕೇಳ್ಕೊತೀವೋ ಕೇಳ್ಕೊಳ್ಳೋಕೆ ಮುಂಚೆ ನಮ್ಮಲ್ಲಿ ನೆಗೆಟಿವಿಟಿ ಇರಬಾರ್ದು. ಸೊ ಆ ನೆಗೆಟಿವಿಟಿ ಇಲ್ಲದೆ ಇದ್ದಾಗಲೇ ಮ್ಯಾನಿಫೆಸ್ಟ್ ಮಾಡೋಕ್ಕಾಗೋದು. ಅಷ್ಟು ಅದಕ್ಕೆ ತಾನೇ ನಾವು ಈಗ ನೋಡಿ, ಕೆಲವರು ಏನೂ ಇರಲ್ಲ ಅವ್ರ ಹತ್ರ, ಇದ್ದಕ್ಕಿದ್ದಂಗೆ ಶ್ರೀಮಂತರಾಗ್ತಾರೆ ಅಲ್ವಾ. ಸೊ ಅವ್ರದ್ದು ಡೆಸ್ಟಿನಿನ ಅವರೇ ಚೇಂಜ್ ಮಾಡ್ಕೊಂಡಂಗೆ. ಅದು ಹೆಂಗೆ ಮಾಡ್ಕೊಂಡ್ರು, ಆಲ್ ಆಫ್ ಎ ಸಡನ್ ಬರಲ್ಲ ಅದು. ಅದು ಹೆಂಗೆ ಬರುತ್ತೆ ಅಂದರೆ ಅವ್ರದ್ದು ಒಂದು ಕ್ವಾಲಿಟೀಸ್ನ ಅವ್ರು ಬೆಳೆಸ್ಕೊಳ್ತಾ ಬರ್ತಾರೆ, ಆ ಒಂದು ನೆಗೆಟಿವಿಟಿನ ಕಡಿಮೆ ಮಾಡ್ಕೊಂಡು ಬರ್ತಾರೆ, ಮತ್ತು ಒಂದು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿರ್ತಾರೆ. ಅಂದರೆ ತುಂಬ ಆಸೆ ಇರುತ್ತೆ ಅವ್ರಿಗೆ, ಡ್ರೀಮ್ಸ್ ಇರುತ್ತೆ, ಈ ಥರ ನಾನು ಚೆನ್ನಾಗಿರಬೇಕು ಲೈಫಲ್ಲಿ ಅಂತ. ಸೊ ಆ ಥರ ಯಾವಾಗ ಅವರು ಡ್ರೀಮ್ ಕಾಣ್ತಾರೋ ಅವ್ರಿಗೆ ಪಾಸಿಟಿವಿಟಿ ಜಾಸ್ತಿ ಇರುತ್ತೆ. ನಾವು ಅನ್ಕೋತೀವಿ ಅವರು ಈ ಥರ ಆ ಥರ ಅಂತ,
ಬಟ್ ಅವ್ರೊಳಗೆ ಅವ್ರಿಗೆ ಪಾಸಿಟಿವಿ ಅಂತೂ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಸೊ ಯಾವಾಗ ಪಾಸಿಟಿವಿಟಿ ಜಾಸ್ತಿ ಇದ್ದಾಗೆ ಅವರೊಳಗೆ ಅದು ಮ್ಯಾನಿಫೆಸ್ಟ್ ಮಾಡೋಕ್ಕಾಗಿರೋದು. ಓಕೆನಾ. ಸೊ ಅದೊಂದು ಅರ್ಥ ಮಾಡ್ಕೊಳ್ಳಿ. ಅವರು ಬೇರೆಯವ್ರ ಹತ್ರ ಹೇಗಿರ್ತಾರೋ ಅದು ಸೆಕೆಂಡ್ರಿ ವಿಷಯ ಬರುತ್ತೆ, ಬಟ್ ಅವರೊಳಗೆ ಅವರು ಪಾಸಿಟಿವಿಟಿನ ತುಂಬ ಹೆಚ್ಚಿಸ್ಕೊಂಡಿರ್ತಾರೆ. ಸೊ ಅದಕ್ಕೆ ಕ್ಲಿಕ್ ಆಗೋದು ಅದು ಮ್ಯಾನಿಫೆಸ್ಟ್ ಮಾಡೋದು. ಸೊ ನನಗೆ ತುಂಬ ಜನ ಕೇಳ್ತಾ ಇರ್ತಾರೆ, ಮ್ಯಾನಿಫೆಸ್ಟೇಷನ್ ಮಾಡೋಕ್ಕೆ ಆಗ್ತಾಯಿಲ್ಲ, ವರ್ಕೇ ಆಗ್ತಾಯಿಲ್ಲ ಅದು ಅಂದರೆ, ಫಸ್ಟ್ ನಿಮ್ಮಲ್ಲಿರುವ ನೆಗೆಟಿವಿಟಿನ ಕಡಿಮೆ ಮಾಡ್ಕೊಳ್ಳಿ. ಯಾರ್ಯಾರ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ, ಇವಾಗ ಯಾರ್ಯಾರ ನಿಮಗೆ ಬೈತಾರೆ ಅಂದ್ಕೊಳ್ಳಿ, ತಕ್ಷಣ ನೀವೇನು ಮಾಡ್ತೀರಾ, ಇನ್ನು ಡಬ್ಬಲ್ ಆಗಿ ಅವ್ರಿಗೆ ಬೈದಾಕ್ಬಿಡ್ತೀರಾ. ಸೊ ಅದು ಮಾಡೋ ಬದಲು ಜಸ್ಟ್ ಕಟ್ ಮಾಡಿ, ಜಸ್ಟ್ ಕಟ್ ಇಟ್ ಆಫ್. ಮಾತಾಡೋಕ್ಕೆ ಹೋಗಬೇಡಿ ಅವ್ರ ಹತ್ರ, ಇಗ್ನೋರ್ ಮಾಡಿ. ಅಥವಾ ಅವ್ರನ್ನ ಜಸ್ಟ್ ನೀವೇನು ಒಂದೇ ವರ್ಡ್ ಹೇಳ್ಬಿಡಿ, ಥ್ಯಾಂಕ್ ಯು ಅಂದ್ಬಿಡಿ. ಥ್ಯಾಂಕ್ ಯು ಅಂದಾಗ ಏನಾಗುತ್ತೆ ಗೊತ್ತಾ, ಅವ್ರು ಮಾಡಿರೋ ಕರ್ಮ ಅವ್ರಿಗೆ ರಿಟರ್ನ್ ಆಗುತ್ತೆ. ನಿಮ್ಮ ಮೇಲೆ ಯಾವುದೇ ಒಂದು ಕರ್ಮ ಬರಲ್ಲ ಅವಾಗ. ಅದನ್ನು ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೆಲ್ಲ ಲೈಫಲ್ಲಿ ನಿಮಗೆ ಸಕ್ಸಸ್ ಕಾಣುವಂತಹ ಟಿಪ್ಸ್ನ ನಾನು ಹೇಳ್ಕೊಡ್ತಾ ಇರೋದು. ಸೊ ಆ ಥರ. ಓಕೆನಾ. ಸೊ ಯಾರ್ಯಾರು ನಿಮಗೆ ಬೈದ್ರೂ, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋನು, ಜಸ್ಟ್ ಥ್ಯಾಂಕ್ ಯು ಅಂದ್ಬಿಡಿ. ಥ್ಯಾಂಕ್ ಯು ಅಂದಾಗ ನಿಮ್ಮ ಒಳಗೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಅವ್ರಿಗೆ ಅವ್ರು ಮಾಡಿರೋ ಇದು ಕರ್ಮ ಅವ್ರಿಗೆ ಅಟ್ಯಾಚ್ ಆಗುತ್ತೆ. ಸೊ ಅದೊಂದು ಇದನ್ನು ಟೆಕ್ನಿಕ್ನ ನೀವು ಕಲ್ತ್ಕೊಂಡು ಬನ್ನಿ. ಸೊ ಅದು ನಾ ಹೇಳಿದ್ನಲ್ಲ, ಸ್ಪಿರಿಚುವಲ್ ಕ್ಲೆನ್ಸಿಂಗ್ ಹೆಂಗೆ ಮಾಡ್ಕೊಳ್ಳೋದು ಅಂದರೆ ಹೋಪೋನೋಪೋನೋ ಟೆಕ್ನಿಕ್ಕಿಂದ ನಾನು ಹೇಳ್ಕೊಟ್ನಲ್ಲ ಮ್ಯಾನಿಫೆಸ್ಟೇಷನಲ್ಲಿ, ಅದು ದಿ ಬೆಸ್ಟು. ಯಾಕೆಂದರೆ ನಾಲ್ಕೇ ಮ್ಯಾಜಿಕಲ್ ಸೆಂಟೆನ್ಸಿಂದ ನಮ್ಮೊಳಗೆ ಎಷ್ಟು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂದರೆ ಫ್ರೆಂಡ್ಸ್, ಅದನ್ನು ಊಹಿಸೋಕ್ಕೂ ಅಸಾಧ್ಯ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಮ್ಮದು ಎಷ್ಟು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂದರೆ ಆ ಥರ ಮಲಗುವಾಗ ಮಾಡಿ. ಓಕೆನಾ. 108 ಸಲ ಮಾಡಬೇಕು. ಯಾಕೆ ಅಂತಲೂ ನಾನು ಆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಓಪೋನೋ ಟೆಕ್ನಿಕ್ ಅಂತ ಮಾಡಿದ್ದೀನಿ ನೋಡಿ. ನೋಡಿಲ್ಲ ಅಂದರೆ ಆ ವಿಡಿಯೋ ಚೆಕ್ ಮಾಡಿ. ಒಂದು ಎಕ್ಸಾಂಪಲ್ ಕೊಟ್ಟು ನಾನು ಹೇಳಿದ್ದೀನಿ ಯಾಕೆ ನಾವು 108 ಸಲನೇ ಮಾಡಬೇಕು ಅದನ್ನು ಅಂತ ಎಕ್ಸಾಂಪಲ್ ಮೂಲಕ ತಿಳಿಸಿದ್ದೀನಿ. ಆವಾಗಲೇ ನಮ್ಮದು ನೆಗೆಟಿವ್ ಥಾಟ್ಸ್ ಎಲ್ಲ ಹೊರಟೋಗಿರೋದು. ಓಕೆನಾ. ಸೊ ಅದನ್ನು ನೋಡಿಕೊಂಡು ಆಮೇಲೆ ಇದು ಕರ್ಮದು ನೋಡಿ ನೀವು. ಅಕಸ್ಮಾತ್ ನಿಮಗೆ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು 4 ಮ್ಯಾಜಿಕಲ್ ಸೆಂಟೆನ್ಸ್ ಅಲ್ವಾ. ನಿಮಗೆ ಅಷ್ಟೊಂದು ಹೇಳ್ಕೊಳಕ್ಕಾಗ್ತಾಯಿಲ್ಲ, ನನಗೆ ಹೇಳ್ಕೊಳಕ್ಕೆ ಏನೋ ಒಂಥರ ಅನಿಸುತ್ತೆ ಅಂದರೆ ಜಸ್ಟ್ ಒಂದು ಜರ್ನಲಲ್ಲಿ ಬರೀರಿ. ಒಂದು ಬುಕ್ ತೊಗೊಂಡು ಬರಿತಾ ಹೋಗಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಒಂಥರ ಫೀಲಿಂಗ್ಸಿಂದ ಹೇಳಬೇಕು. ಸುಮ್ಮನೆ ಬಾಯಾಡ್ತಾರ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಆ ಥರ ಅಲ್ಲ. ಒಂಥರ ನಿಮಗೆ ರಿಯಲೈಸ್ ಆಗಿ, ಅಂದರೆ ನಿಮಗೆ ನೀವು ಹೇಳ್ಕೊಂಡು ಇದು ಮಾಡಬೇಕು. ಐ ಆಮ್ ಸಾರಿ, ನಾವು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸು, ಪ್ಲೀಸ್ ಫರ್ಗಿವ್ ಮೀ, ನಾನು ಏನೇನು ಇದು ತಪ್ಪು ಕೆಲಸ ಮಾಡಿದ್ದೀನಿ ಅದನ್ನೆಲ್ಲ ಕ್ಷಮಿಸ್ಬಿಡು ಅಂತ. ಥ್ಯಾಂಕ್ ಯು, ಧನ್ಯವಾದಗಳನ್ನ ವ್ಯಕ್ತಪಡಿಸ್ಬೇಕು. ಓಕೆನಾ. ಸೊ ಅದಾದಮೇಲೆ ಐ ಲವ್ ಯು, ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ಅಂತ. ಸೊ ಆ ಥರ 4 ಸೆಂಟೆನ್ಸು ಪಾಸಿಟಿವ್ ಅಫರ್ಮೇಷನ್ಸ್ದು ಹೇಳ್ಕೊಂಡು 108 ಸಲ ಹೇಳ್ಕೊಂಡು ಮಲ್ಕೊಳ್ಳಿ. ಇಲ್ಲ ನೀವು ಒಂದು ಜರ್ನಲಲ್ಲಿ ಬರ್ಕೊಂಡು ಬನ್ನಿ. ಸೊ ಇದೆಲ್ಲ ಏನು ಗೊತ್ತಾ, ನಿಮಗೆ ಸಕ್ಸಸ್ ಕಾಣೋಕ್ಕೆ ಸಾಧ್ಯ. ನೀವೆಲ್ಲ ಕೇಳ್ತಿರಲ್ಲ ಎಷ್ಟೊಂದು ಸಾಲ ಬಾಧೆ ಆಗಿದೆ, ಮನಿ ಮ್ಯಾನಿಫೆಸ್ಟ್ ಮಾಡ್ತಿದ್ದೀವಿ, ಆಗಲ್ಲ ಅಂತ. ಫಸ್ಟ್ ನಿಮಗೆ ನೀವು ಇದು ಕರೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಅವಾಗ ಆಟೋಮೆಟಿಕ್ಕಾಗಿ ಆಗುತ್ತೆ. ಸೊ ನಾನು ಹೇಳಿದ್ನಲ್ಲ, ನಾನು ಯಾವುದೇ ಒಂದು ಗೋಲ್ಡ್ದು ಅದೆಲ್ಲ ತೊಗೊಂಡ್ರು ಫಸ್ಟ್ ಏನು ಗೊತ್ತಾ, ನಾನು ಮಿರರ್ ಮುಂದೆ ಹೋಗ್ಬಿಟ್ಟು ಮಿರರ್ ಟೆಕ್ನಿಕ್ನ ನಾನು ತುಂಬ ಮಾಡಿದ್ದೀನಿ. ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡಿದ್ದೀನಿ, ಥಾಟ್ ಪ್ರೊಸೆಸಿಂಗಿಂದ ಮಾಡಿದ್ದೀನಿ. ಸೊ ಆದಷ್ಟು ಏನು ಗೊತ್ತಾ, ಯಾರೇ ನಿಮಗೆ ಬೈದ್ರೂ ಏನೇ ಒಂದು ಮಾಡಿದ್ರು ಜಸ್ಟ್ ಕಟ್ ಇಟ್ ಆಫ್, ಅಲ್ಲೇ ಸ್ಟಾಪ್ ಮಾಡಿ. ಯಾರ್ಯಾರ ನಿಮ್ಗೆ ಏನಾರು ಕೆಟ್ಟದಾಗಿ ಮಾತಾಡ್ತಿದ್ರು ಜಸ್ಟ್ ಇಗ್ನೋರ್ ಮಾಡಿ, ಇಲ್ಲ ಥ್ಯಾಂಕ್ ಯು ಹೇಳ್ಬಿಡಿ. ಅವಾಗ ಅವ್ರು ಏನಂತಾರೋ ಅವ್ರಿಗೆ ಹೊರಟೋಗಿರುತ್ತೆ, ನಿಮಗೆ ಆ ಕರ್ಮ ಅಂಟ್ಕೊಂಡಿರಲ್ಲ. ಸೊ ಇದೆಲ್ಲ ಒಂದು ಟೆಕ್ನಿಕ್ನ ಫಾಲೋ ಮಾಡ್ಕೊಂಬನ್ನಿ. ಓಕೆನಾ. ಸೊ ಜರ್ನಲ್ನ ಬರೀರಿ 108 ಸಲ. ಇಲ್ಲ ನಾವು ಹೇಳ್ಕೋಬೋದು, ನಮ್ಮ ಕೈಲಾಗುತ್ತೆ ಅಂದರೆ ಅದನ್ನು ಮಾಡಿ. ಇಲ್ಲ ನಿಮಗೆ 108 ಸಲ ಹೋಪೋನೋಪೋನೋ ಪ್ರೇಯರ್ದು ಸಾಂಗ್ಸು ಇವಾಗೆಲ್ಲ ಯೂಟ್ಯೂಬಲ್ಲಿ ಸಿಗುತ್ತಲ್ವಾ. ಸೊ ಅದನ್ನು ಕೇಳಿಸ್ಕೊಂಡು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಆ ಥರ ಎಲ್ಲ ಸಾಂಗ್ಸ್ ಬಂದಿದೆ. ಸೊ ಅದನ್ನು ಕೇಳಿಸ್ಕೊಂಡು ಮಲ್ಕೊಳ್ಳಿ 108 ಸಲ. ಸೊ ಆವಾಗ ಪಾಸಿಟಿವ್ ಅಫರ್ಮೇಷನ್ಸು ಜಾಸ್ತಿ ನಿಮ್ಮೊಳಗೆ ಹೋಗುತ್ತೆ, ನೆಗೆಟಿವ್ ಥಾಟ್ಸ್ ಎಲ್ಲ ಹೊರಟೋಗಿರುತ್ತೆ. ಸೊ ಆವಾಗ ನಿಮ್ಮ ಬ್ಯಾಡ್ ಕರ್ಮನೂ ಹೀಲ್ ಆಗ್ತಾ ಬರುತ್ತೆ. ಅವಾಗ ಏನು ಗೊತ್ತಾ, ನೀವು ಏನು ಅಂದ್ಕೊಳ್ತಿರೋ, ಏನು ಬೇಕಾಗಿರುತ್ತೆ ಎಲ್ಲ ಕ್ಲಿಕ್ ಆಗ್ತಾ ಹೋಗುತ್ತೆ. ಬ್ಯಾಡ್ ಕರ್ಮ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಓಕೆನಾ ಫ್ರೆಂಡ್ಸ್. ಸೊ ಅದರಲ್ಲಿ ಸೆಕೆಂಡ್ ಮೆಥಡ್ ಏನು ಅಂದರೆ ಹೋಮ್ ಚಾಂಟಿಂಗ್, ಮೆಡಿಟೇಷನ್ ಮಾಡಬೇಕು. ಅದರಿಂದನೂ ನಮ್ಮ ಬ್ಯಾಡ್ ಕರ್ಮ ಹೀಲ್ ಆಗುತ್ತೆ. ಸೊ ಯಾವಾಗಲೂ ಏನು ಗೊತ್ತಾ ಫ್ರೆಂಡ್ಸ್, ಓಮ್ ಅಂತ ಅದು ಯೂನಿವರ್ಸಲ್ ಇದು. ಓಕೆನಾ. ಪ್ರೇಯರು ಓಮ್ ಅಂತ ಯಾವಾಗ ನೀವು ಹೇಳ್ಕೊತೀರೋ ನಿಮ್ಮ ಇನ್ನರ್ ಸೋಲ್ದು, ಅಂದರೆ ಒಳ ಆತ್ಮ ಇರುತ್ತೆ ನೋಡಿ, ಅದು ಶುದ್ಧೀಕರಣ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ನಲ್ಲ, ನಂದು ಓಮ್ ಅಂತ ಎಷ್ಟು ಸಲ ಮಾಡಿದ್ದೀನಿ ಅಂದರೆ, ಯಾರನ್ನಾರ ಹಿಂಗೆ ಇಟ್ಕೊಂಡ್ರೂ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ನನಗೆ. ಸೊ ಆ ಥರ ವೈಬ್ರೇಷನ್ ಕ್ರಿಯೇಟ್ ಆಗಬೇಕು ನಿಮಗೆ. ಓಕೆನಾ. ಸೊ ಅದನ್ನು ನಾನು ಹೇಳ್ತಾ ಇರೋದು.
ಸೊ ಅದು ನೀವು ಜಾಸ್ತಿ ಓಂ ಓಂ ಅಂದಾಗ ಅದು ಸಿದ್ಧಿ ಥರ ಆಗುತ್ತೆ. ಸೊ ಅವಾಗೇನು ಗೊತ್ತಾ, ಯಾವುದೇ ಒಂದು ಹೊರಗಡೆ ನೀವು ಓಡಾಡ್ತಿರ್ತೀರ ಅಂದ್ಕೊಳ್ಳಿ, ಈಗ ಎಷ್ಟೊಂದು ಜನ ನಮಗೆ ಕಣ್ಣು ದೃಷ್ಟಿ ಆಗ್ತಾರೆ ಅಲ್ವಾ. ಸೊ ಆಬ್ವಿಯಸ್ಲಿ ಇವಾಗ ಯಾರ್ಯಾರ ಚೆನ್ನಾಗಿ ಮೇಲೆ ಬೆಳೀತಾ ಇದ್ದಾರೆ, ಏನಾರ ಒಳ್ಳೆ ಸಕ್ಸಸ್ಫುಲ್ ಆಗ್ತಿದ್ದಾರೆ ಅಂದರೆ ಫಸ್ಟ್ ಆಫ್ ಆಲ್ ಯಾರು ಬೇಕಾರಾಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ನೇಬರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರಿಗೂ ಜಲಸಿ ಭಾವದಿಂದ ನೋಡ್ತಾರೆ. ಸೊ ಅವ್ರದ್ದೆಲ್ಲ ಎನರ್ಜಿ ನಮ್ಮ ಹತ್ರ ಬರ್ತಾ ಇರುತ್ತೆ ಅಂದ್ಕೊಳ್ಳಿ. ಹಿಂಗೆ ಯಾವಾಗ ನಾವು ಓಮ್ ಚಾಂಟಿಂಗ್ ಮಾಡ್ತೀವೋ ಆ ಎನರ್ಜಿ ಅಲ್ಲೇ ಸ್ಟಾಪ್ ಆಗುತ್ತೆ. ನಮ್ಮ ಒಂದು ಎನರ್ಜಿ ಫುಲ್ ಟಾಪಲ್ಲಿರುತ್ತೆ ಇವಾಗ. ಓಕೆನಾ, ಅವ್ರದ್ದು ಏನು ಮಾಡಿರ್ತಾರೋ ಎನರ್ಜಿ ಕೆಳಗಡೆ ಇರುತ್ತೆ. ಯಾಕೆಂದರೆ ಅದು ಕೆಳಗಡೆಯಿಂದ ಮೇಲ್ಗಡೆವರೆಗೂ ಬರೋಕ್ಕೆ ಆಗೋದೇ ಇಲ್ಲ, ಅದಕ್ಕೆ ಅಲ್ಲೇ ಸ್ಟಾಪ್ ಆಗಿರುತ್ತೆ. ಸೊ ನಮ್ಮದು ಫ್ರೀಕ್ವೆನ್ಸಿ ಅಲ್ಲಿವರೆಗೂ ಇಟ್ಕೊಂಡಿರ್ಬೇಕು ನಾವು. ಸೊ ಅದಕ್ಕೆ ಹೇಳೋದು, ನಮ್ಮನ್ನ ನಾವು ಪ್ರೊಟೆಕ್ಟಿವ್ ಆಗಿ ಇಟ್ಕೋಬೇಕು ಅಂದರೆ ಓಮ್ ಚಾಂಟಿಂಗ್ ಮಾಡೋದಾಗಿರ್ಬೋದು, ಓಪನ್ ಪ್ರೇಯರ್ ಮಾಡೋದಾಗಿರ್ಬೋದು. ಈಗ ಬೇರೆ ಬೇರೆ ಧರ್ಮದವರು ನನ್ನ ವೀಡಿಯೋಸ್ ಎಲ್ಲ ನೋಡ್ತಾರೆ, ನನಗೂ ಗೊತ್ತು. ಸೊ ನೀವೆಲ್ಲ ಏನು ಮಾಡಿ ಅಂದರೆ ಓಪನ್ ಪ್ರೇಯರ್ನ ಮಾಡ್ಕೊಳ್ಳಿ. ಮತ್ತು ಹೋಮ್ ಚಾಂಟಿಂಗು ಯಾರಿಗೆ ಇಷ್ಟ ಇರುತ್ತೋ ಅವ್ರು ಮಾಡ್ಕೊಳ್ಳಿ. ಸೊ ಈ ಥರ ರೆಮಿಡೀಸ್ ನಾನು ಹೇಳ್ಕೊಡ್ತಾ ಇರೋದು ನಿಮಗೆ. ಸೊ ಹೇಗೆ ನಾವು ಪ್ರೊಟೆಕ್ಟಿವ್ ಆಗಿ ಇಟ್ಕೊಂಡಿರಬೇಕು ಅಂತ. ಮತ್ತು ಇನ್ನೊಂದು, ನೀವು ನಿಮ್ಮ ಒಂದು ಔರಾನ ಕ್ಲೆನ್ಸ್ ಮಾಡ್ಕೋಬೋದು ಅಂದರೆ, ನಂದು ವೀಡಿಯೋಸು ಮಾಡಿದ್ದೀನಿ ನೋಡಿ, ಔರಾ ಕ್ಲೆನ್ಸಿಂಗ್ ಅಂತ ವೀಡಿಯೋಸ್ ತುಂಬ ಮಾಡಿದ್ದೀನಿ. ಸೊ ನೀವು ಬಕೆಟಲ್ಲಿ ಒಂಚೂರು ಕಲ್ಲುಪ್ಪು ಬರುತ್ತಲ್ಲ, ನೀವು ಬಾತ್ರೂಮಲ್ಲೇ ಇಟ್ಕೊಂಬಿಡಿ ಒಂದು ಡಬ್ಬದಲ್ಲಿ. ನಾನು ಯಾವಾಗಲೂ ಹಂಗೆ ಮಾಡಿರೋದು. ಸಿನಮನ್ ಪೌಡರು ಇಟ್ಟಿದ್ದೀನಿ, ಟರ್ಮರಿಕ್ದು ಇಟ್ಟಿದ್ದೀನಿ, ಮತ್ತು ಸಾಲ್ಟುದು ಇಟ್ಕೊಂಡಿದ್ದೀನಿ. ಸೊ ನಾನು ಸ್ನಾನ ಮಾಡುವಾಗೆಲ್ಲ ಅದನ್ನು ಹಾಕ್ಕೊತಾ ಇರ್ತೀನಿ. ಯಾಕೆ ಹಾಕೋತೀನಿ ಅಂದರೆ ನಂದು ಔರಾ ಕ್ಲೆನ್ಸಿಂಗ್ ಆಗುತ್ತೆ ಅವಾಗ. ಓಕೆನಾ ಫ್ರೆಂಡ್ಸ್, ಎನರ್ಜಿಟಿಕ್ ಆಗಿರ್ತೀವಿ, ಯಾವುದೂ ನೆಗೆಟಿವ್ ಥಾಟ್ಸ್ ಬರ್ದೇ ಇರೋಂಗೆ ಅದು ತಡೆಗಟ್ಟುತ್ತೆ. ಏನೇ ಒಂದು ಯಾರೇ ಏನು ಮಾತಾಡೋ ಜಸ್ಟ್ ಕಟ್ ಅಂತ ಅನ್ಬೇಕು. ಈವನ್ ನೀವು ಏನು ಗೊತ್ತಾ, ನೀವೆಲ್ಲರ ಹೊರಗಡೆ ಹೋಗುವಾಗ ಯಾರಾರ ನಿಮ್ಮ ಬಗ್ಗೆ ಏನಾರು ಮಾತಾಡೋರು ನೀವು ಜೋರಾಗಿ ಹೇಳಕ್ಕೆ ಆಗದೆ ಇದ್ರೂ ಮನಸ್ಸಲ್ಲಿ ಕಟ್ ಅಂತ ಅಂದ್ಕೊಳ್ಳಿ. ಅವಾಗ ಅವ್ರು ಏನು ಮಾತಾಡಿರ್ತಾರೋ ನಿಮ್ಮ ಬಗ್ಗೆ, ಅದು ಆ ವೈಬ್ರೇಷನ್ ನಿಮ್ಮ ಹತ್ರ ಬರಲ್ಲ, ಅಲ್ಲೇ ಸ್ಟಾಪ್ ಆಗುತ್ತೆ, ಅವ್ರ ಹತ್ರ ಹೋಗುತ್ತೆ ವಾಪಸ್. ಸೊ ಈ ಥರ ಎಲ್ಲ ಒಂದು ರೆಮಿಡೀಸ್ನ ಫಾಲೋ ಮಾಡಿ ಫ್ರೆಂಡ್ಸ್. ಆಮೇಲೆ ನಿಮ್ಗೆ ಯಾರ್ಯಾರ ಬೈತಾ ಇರ್ತಾರೆ ಅಂದ್ಕೊಳ್ಳಿ, ಏನಾರ ಬರೀ ಬೈಯೋದು, ನಿಮಗೆ ಏನಾರ ಒಂಥರ ನೋವಾದಂಗೆ ಮಾತಾಡ್ತಾರೆ ಅಂದ್ಕೊಳ್ಳಿ, ಅವಾಗ ಏನಾಗುತ್ತೆ ಗೊತ್ತಾ, ಈ ಥರ ಸ್ಟ್ರೆಸ್ ತಗೊಳ್ತೀರಾ ನೋಡಿ. ನಾನು ಹೇಳಿದ್ನಲ್ಲ, ಪಿಗ್ಮೆಂಟೇಷನು, ಪಿಂಪಲ್ಸು ಯಾಕೆ ಬರುತ್ತೆ ಅಂದರೆ ನಮಗೆ ಸ್ಟ್ರೆಸ್ಫುಲ್ ಆದಾಗ, ಅಂದರೆ ಜಾಸ್ತಿ ಸ್ಟ್ರೆಸ್ ತೊಗೊಂಡ್ಬಿಟ್ಟಿರ್ತೀವಿ ನಮ್ಮ ಬಾಡಿಗೆ. ಸೊ ನೀವು ಬೆಟರ್ ಅಲ್ಲಿಂದಲ್ಲೇ ಅವಾಯ್ಡ್ ಮಾಡಿ. ನಾನು ಹೇಳೋದು ಅದೇನೆ. ಯಾರ್ಯಾರ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀರಿ, ಏನಾರು ಬೈಕೊಳ್ತಾ ಇದ್ರೆ, ಎಲ್ಲಾರ ನಿಮಗೆ ಕಿವಿಗೆ ಬಿದ್ದರೆ ಅವ್ರು ನಿಮ್ಮನ್ನ ಹಂಗಂದ್ರು ಹಿಂಗಂದ್ರು ಅಂದಾಗ ಜಸ್ಟ್ ಥ್ಯಾಂಕ್ ಯು ಅಂದ್ಬಿಡಿ. ಒಂದೇ ವರ್ಡ್ ಥ್ಯಾಂಕ್ ಯು ಅಂತ ಅಂದ್ಬಿಡಿ. ಥ್ಯಾಂಕ್ ಯು ಅಂದಾಗ ಏನು ಗೊತ್ತಾ, ಅವ್ರು ಮಾಡಿರೋ ಕರ್ಮ, ನಿಮ್ಗೆ ಏನೇನು ಹಾಕಿರ್ತಾರೋ ವೈಬ್ರೇಷನ್ ಬ್ಯಾಡ್ ಇದು ಅದೆಲ್ಲ ವಾಪಸ್ ಅವ್ರಿಗೆ ಹೋಗುತ್ತೆ. ನಿಮ್ಮ ಬಾಡಿ ಒಳಗೆ ಒಂದು ರಿಲ್ಯಾಕ್ಸ್ ಮೋಡಲ್ಲಿ ಬರ್ತೀರಾ ನೀವು ಥ್ಯಾಂಕ್ ಯು ಅಂದಾಗ. ಕೆಟ್ಟವರಾಗಿರ್ಬೋದು, ಒಳ್ಳೆಯವರಾಗಿರ್ಬೋದು, ನಾನು ಹೇಳೋದು ಅದೊಂದೇ. ಜಸ್ಟ್ ನೀವು ಅವ್ರು ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ, ನಿಮಗೆ ಅವ್ರಿಗೂ ಥ್ಯಾಂಕ್ಸ್ ಹೇಳೋದು ಕಲ್ತ್ಕೊಂಬನ್ನಿ. ಸೊ ಇದೆಲ್ಲ ನಿಮಗೆ ಪಾಸಿಟಿವ್ ಇದು ವೈಬ್ರೇಷನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆವಾಗ ಮ್ಯಾನಿಫೆಸ್ಟ್ ಮಾಡಿ. ಯಾಕಾಗಲ್ಲ, ನಾನು ನೋಡ್ತೀನಿ, ಖಂಡಿತ ಆಗುತ್ತೆ. ನಾನೇ ಎಷ್ಟೊಂದು ಮ್ಯಾನಿಫೆಸ್ಟ್ ಮಾಡಿ ನಾನು ಎಷ್ಟೊಂದು ತಗೊಂಡಿರೋದಲ್ವಾ ಫ್ರೆಂಡ್ಸ್, ನಿಮಗೆ ಗೊತ್ತಲ್ವಾ. ಸೊ ಮ್ಯಾನಿಫೆಸ್ಟ್ ಮಾಡೋದು ನಾವು ಬರೀ ಅದೇ ಅಂತಲ್ಲ, ಬೇರೆ ಎಲ್ಲ ಇದಕ್ಕೂ ನಮಗೆ ಒಂದು ಸಕ್ಸಸ್ಫುಲ್ ಆಗೋದಕ್ಕೆ ಅದು ಕಾರಣ ಆಗುತ್ತೆ. ಒಂಥರ ನಮ್ಗೆ ಏನು ಗೊತ್ತಾ, ಮನೆಯಲ್ಲಿ ನಾವು ಶಾಂತವಾಗಿರಬೇಕು. ನಾನು ಹೇಳಿದ್ನಲ್ಲ, ಲೇಡೀಸೇ ಶುಕ್ರ, ಓಕೆನಾ, ಹುಡುಗಿರೇ ಶುಕ್ರ ಆಗಿರ್ತೀವಿ ಮನೆಗಳಲ್ಲಿ. ಸೊ ನಾವು ಕರೆಕ್ಟ್ ಆಗಿದ್ರೇ, ಅಂದರೆ ಬ್ಯಾಲೆನ್ಸ್ಡ್ ಆಗಿದ್ರೇ ಎಲ್ಲನೂ ಮನೆ ವಾತಾವರಣ ಚೆನ್ನಾಗಿರುತ್ತೆ ಅಲ್ವಾ. ಸೊ ಅದಕ್ಕೇ ಹೇಳೋದು, ಬೆಳಗ್ಗೆ ಹೊತ್ತು ಎದ್ದ ತಕ್ಷಣ ಬಕೆಟಲ್ಲಿ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಚಕ್ಕೆ ಪುಡಿ ಹಾಕ್ಕೊಳ್ಳಿ. ಚಕ್ಕೆ ಪುಡಿ ಹಾಕ್ಕೊಂಡ್ರೆ ಶುಕ್ರ ದೆಸೆ, ದುಡ್ಡು ಕಾಸು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಪ್ಲಸ್ ನಿಮಗೆ ಔರಾ ಕ್ಲೀನ್ಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಎಲ್ಲ ಥರ ನೆಗೆಟಿವಿಟಿನೂ ಹೊರಟೋಗುತ್ತೆ ಉಪ್ಪು ಮತ್ತು ಅದು ಹಾಕ್ಕೊಳ್ಳೋದ್ರಿಂದ. ಮತ್ತು ನೀವು ನೆಲ ಒರೆಸ್ತೀರಲ್ಲ, ಬಕೆಟ್ಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೆಲ ಒರೆಸ್ಕೊಂಬನ್ನಿ. ಅದರಿಂದನೂ ವಾರಕ್ಕೆ 2 ಸಲ ಮಾಡಿ. ಅದರಿಂದನೂ ನೆಗೆಟಿವ್ ಪವರ್ ಎಲ್ಲ ಹೊರಟೋಗುತ್ತೆ. ಏನೇ ಒಂದು ನಿಮ್ಮ ಅಂದರೆ ಏನು ಗೊತ್ತಾ, ಹೊರಗಡೆಯಿಂದ ನೀವು ಹೋಗಿ ಬರ್ತೀರಲ್ಲ, ಅವಾಗ ಹೆಂಗಾರ ಬಂದು ಸೇರ್ಕೊಂಡಿರುತ್ತೆ. ಸೊ ಅದೆಲ್ಲ ಹೊರಟೋಗುತ್ತೆ, ರಿಮೂವ್ ಆಗ್ತಾ ಬರುತ್ತೆ. ಅವಾಗ ಜಗಳಗಳು ಗಲಾಟೆಗಳು ಆಗಲ್ಲ. ಸೊ ಆವಾಗ ಪಾಸಿಟಿವ್ ಎನರ್ಜಿ ತುಂಬ ಜಾಸ್ತಿ ಬೆಳ್ಕೊಂಡು ಹೋಗುತ್ತೆ. ಓಕೆನಾ ಫ್ರೆಂಡ್ಸ್, ಸೊ ಆ ಥರ ಮಾಡಿ. ಸೊ ಅದಕ್ಕೆ ನೋಡಿ, ಸಾಯಿಬಾಬಾದೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಾನು ಲಾಸ್ಟಲ್ಲಿ ನಿಮಗೆ. ಏನು ಅಂದರೆ ಫ್ರೆಂಡ್ಸ್, ಸಾಯಿಬಾಬಾಗೆ ಎಲ್ಲ ಥರ ಮಿರಾಕಲ್ಸ್ ಮಾಡೋಕ್ಕೂ ಗೊತ್ತಿತ್ತು. ಓಕೆನಾ. ಸೊ ಅವ್ರದ್ದು ಬಟ್ಟೆಗಳು ನೋಡ್ಬೋದು ನೀವು, ಹರಿದೋಗಿರೋ ಬಟ್ಟೆಗಳನ್ನ ಹಾಕ್ಕೊಂಡು ಭಿಕ್ಷೆ ಬೇಡಕ್ಕೆ ಎಲ್ಲರ ಮನೆಗೂ ಹೋಗ್ತಾ ಇದ್ರು ಅಲ್ವಾ. ಸೊ ಎಲ್ಲರಿಗೂ ಗೊತ್ತಿರುತ್ತೆ, ಅವ್ರದ್ದು ಸ್ಟೋರೀಸ್ ಓದಿದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಯಾಕೆ ಹೋಗ್ತಾ ಇದ್ರು ಅಂತ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಸೊ ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅವ್ರು ಯಾಕೆ ಹೋಗ್ತಾ ಇದ್ರು ಅಂದರೆ, ಎಲ್ಲರ ಮನೆಗೂ ಹೋಗ್ಬಿಟ್ಟು ಭಿಕ್ಷೆನ ಯಾಕೆ ಕಲೆಕ್ಟ್ ಮಾಡ್ತಾ ಇದ್ರು ಅಂದರೆ, ಅವರ ಕರ್ಮನ ಕಡಿಮೆ ಮಾಡೋದಕ್ಕೋಸ್ಕರ. ಅರ್ಥ ಮಾಡ್ಕೊಳ್ಳಿ, ಅವ್ರು ಯಾವಾಗ ಅವರು ದಾನ ಕೊಡ್ತಾರೋ ಸಾಯಿಬಾಬಾಗೆ,
ಏನು ಒಂದು ದಾನ ಅವರು ಕೊಡ್ತಾ ಇದ್ರು ಅವಾಗ ಅವರ ಕರ್ಮ ಕಡಿಮೆ ಆಗೋದು. ಸೊ ಅದಕ್ಕೋಸ್ಕರ ಬಾಬಾ ಎಲ್ಲರ ಮನೆಗೂ ಹೋಗಿ ತಗೊಂಬಂದು ಅವರು ಮಾಡಿಕೊಂಡು ತಿಂತಾ ಇದ್ದಿದ್ದು. ಇಲ್ಲಾಂದರೆ ಅವ್ರು ಎಷ್ಟು ಮಿರಾಕಲ್ಸ್ ಮಾಡ್ತಾರೆ, ಆರಾಮಾಗಿ ಅವ್ರು ಮಾಡಿಕೊಂಡು ತಿನ್ನಕ್ಕೆ ಅವ್ರ ಕೈಲಿ ಆಗ್ತಾ ಇರಲಿಲ್ವಾ? ಮಿರಾಕಲ್ಸೇ ಆಗ್ತಾಯಿತ್ತು ಅವರು ಅವಾಗ ಇದ್ದಾಗ ಅಲ್ವಾ? ಸೊ ಯಾಕೆ ಪ್ರತಿಯೊಬ್ಬರು ಮನೆಗೂ ಹೋಗಿ ಅವರು ಭಿಕ್ಷೆನ ತಗೊಂಬರೋರು ಅಂದರೆ ಅವರ ಒಂದು ಕರ್ಮ ಹೀಲಾಗಲಿ ಅಂತ ಮಾಡೋದು. ಓಕೆನಾ? ಸೊ ನಂದು ಹೇಳದ್ನಲ್ಲ ನನಗೆ ಸಾಯಿಬಾಬಾ ತುಂಬ ಮಿರಾಕಲ್ಸ್ ಆಗಿದೆ ಅಂತ. ಸೊ ನಾನು ಒಂದಿನ ದೇವಸ್ಥಾನ ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ದೆ. ಸಾಯಿಬಾಬಾ ಟೆಂಪಲಿಂದ ಆಚೆ ಬಂದ ತಕ್ಷಣ ಒಂದು ವಯಸ್ಸಾದ ಅಜ್ಜಿ ಥರ, ಮುಸ್ಲಿಂ ಅಜ್ಜಿ ಥರ ಬಂತು ನನಗೆ, ಆಯಿತಾ? ಸಾಯಿಬಾಬಾ ಕಾಣಿಸಿದ್ದು. ಸೊ ಅವಾಗ ಏನೋ ಒಂದು ಇಶ್ಯೂಸ್ ನಡೀತಾ ಇತ್ತು, ಹೆಲ್ತ್ ಇಶ್ಯೂಸ್ ತುಂಬ ಇತ್ತು ಅನ್ನಲ್ಲ ನಾನು ಒಂದು ಟೈಮಲ್ಲಿ. ಸೊ ಅವಾಗ ಬಾಬಾ ಏನು ಮಾಡೋರು ಅಂದರೆ ನಾನು ಆ್ಯಕ್ಚುಲಿ ಏನು ಗೊತ್ತಾ, ನಾನು ಹೇಳಿದ್ನಲ್ಲ ಯಾರನ್ನಾರ ಆ ಥರ ನೋಡಿದ್ರೆ ಏನಾರ ನಮಗೆ ಎಷ್ಟಾಗುತ್ತೋ ಅಷ್ಟು ಕೈ ದುಡ್ಡಿಂದು ಸಹಾಯ ಮಾಡ್ತೀವಿ. ಸೊ ಅಜ್ಜಿ ಹಿಂಗೆ ನೋಡ್ತಾ ಇತ್ತು. ಸೊ ನಾನು 100 ರೂಪಾಯಿ ಕೊಟ್ಟೆ, ಆಯಿತಾ? 100 ರೂಪಾಯಿ ಕೊಟ್ಟೆ. ಸೊ ಅವ್ರು ಏನಂದರು ಅಂದರೆ, ನನಗೆ ದುಡ್ಡು ಬೇಡಮ್ಮ, ಏನಾರ ಒಂದು ಪದಾರ್ಥ ತಕ್ಕೊಡು ಅಂತ ಅಂದರು. ಓಕೆನಾ? ಸೊ ನನಗೆ ಸಡನ್ನಾಗಿ ಫ್ಲ್ಯಾಶ್ ಆಯಿತು. ಸಾಯಿಬಾಬಾ ಟೆಂಪಲ್ ಮುಂದೆ ಆ ಅಜ್ಜಿ ಇರಲಿಲ್ಲ ನಾವು ಬರುವಾಗ. ನಾನು ಆಚೆ ಹಿಂಗೆ ಬಾಬಾ ಹತ್ರ ಪ್ರೇ ಮಾಡ್ಕೊಂಡು ಆಚೆ ಬಂದ ತಕ್ಷಣ ಅಲ್ಲೇ ಕರೆಕ್ಟಾಗಿ ಆ ಬಾಗಿಲು ಮುಂದೆನೇ ನಿಂತಿದ್ದಾರೆ. ವೈಟ್ ಕಲರ್ ಬಟ್ಟೆ ಹಾಕ್ಕೊಂಡಿದ್ರು, ಫುಲ್ ವೈಟ್ ಎಲ್ಲ ಇದ್ದರು ಅವರು. ಓಕೆನಾ? ಆ ಅಜ್ಜಿ. ಸೊ ಅವಾಗ ನಾನು ಏನು ಮಾಡಿದೆ ಅಂದರೆ, ಸರಿ ಬನ್ನಿ ಅಮ್ಮ, ಏನು ಬೇಕೋ ತೊಗೊಳ್ಳಿ ಅಂತ ಅಂದೆ. ಹಿಂದಿಲೇ ಮಾತಾಡ್ತಿದ್ರು ಅಜ್ಜಿ. ಸೊ ಏನೇನು ಬೇಕೋ ತೊಗೊಳ್ಳಿ ಅಂದೆ. ಸೊ ಅವಾಗ ಅವ್ರು ಏನು ಮಾಡಿದ್ರು ಗೊತ್ತಾ, ಅಕ್ಕಿ ತೊಗೊಂಡ್ರು, ಮತ್ತು ಇದು ಬೇಳೆ ತೊಗೊಂಡ್ರು, ಏನೇನು ಅವ್ರಿಗೆ ಇದು ಬೇಕಿತ್ತು, ಒಂದು 4-5 ಸಾಮಾನು ತೊಗೊಂಡ್ರು. ಸೊ ಎಲ್ಲ ನಾನು ತಕ್ಕೊಟ್ಟೆ, ಎಲ್ಲ ಏನೇನು ಬೇಕೋ. ಬಿಸ್ಕೆಟನ್ನು ಕೇಳಿದ್ರು ಅವರು. ಯಾಕೆಂದರೆ ಸಾಯಿಬಾಬಾದ ನೀವು ಅಬ್ಸರ್ವ್ ಮಾಡಿಬೇಕಾರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಬಿಸ್ಕೆಟ್ನ ದಾನ ಮಾಡ್ತಾರೆ. ಅಬ್ಸರ್ವ್ ಮಾಡಿಬೇಕಾರೆ ಯಾವುದೇ ಒಂದು ದೇವಸ್ಥಾನಗಳಲ್ಲಿ ಹೋಗಿ ಬಿಸ್ಕೆಟ್ಗಳನ್ನ ಇಟ್ಟಿರ್ತಾರೆ. ಸೊ ಎಲ್ಲ ಅಂಥದ್ದೇ ತೊಗೊಂಡ್ರು. ಅಕ್ಕಿ ತೊಗೊಂಡ್ರು, ಬೆಲ್ಲ ತೊಗೊಂಡ್ರು, ಮತ್ತು ಇದು ಆ ಥರ ಬೇಳೆ ತೊಗೊಂಡ್ರು. ಸೊ ನಾನು ಕೊಡಿಸ್ದೆ ಅವ್ರಿಗೆ. 500 ರೂಪಾಯಿ ಥರ ಆಯಿತು, ಎಲ್ಲನೂ ಟೋಟಲ್ ಮಾಡಿ ಕೊಡಿಸ್ದೆ. ಸೊ ಆಮೇಲೆ ಬಂದ ತಕ್ಷಣ ಎಷ್ಟು ಚೆನ್ನಾಗಿ ಅಂದರು ಅಂದರೆ, ಜಾ ಬೇಟಾ ತೇರಾ ಗರ್ ಬಸ್ ಜಾಯೇಗಾ ಅಂದರು. ಅಷ್ಟೇ. ಯಾರು ಹಂಗೆ ಮಾಡ್ತಾರೆ ಹೇಳಿ? ಯಾರಿಗಾರ ದುಡ್ಡು ಕೊಟ್ರೇ ಸಾಕಲ್ವಾ? ಇವಾಗಿನ ದುಡ್ಡೇ ಅವ್ರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ, ತೊಗೊಂಡು ಹೊಟ್ಟೋಗ್ತಾರೆ. ಬಟ್ ಆ ಅಜ್ಜಿ ಅಷ್ಟು ಪೇಷನ್ಸಾಗಿ ಕರೆಕ್ಟಾಗಿ ಆ ಪದಾರ್ಥಗಳನ್ನೇ ಕೇಳ್ತಾಯಿದ್ರು. ಆಮೇಲೆ ಆ ಬಿಸ್ಕೆಟನ್ನು ತಗೊಂಡು ನನಗೆ ಹಿಂಗೆ ಆಶೀರ್ವಾದ ಮಾಡಿದ್ರು. ಸೊ ನನಗೆ ಡ್ಯಾಮ್ ಶ್ಯೂರ್ ಆಗೋದಂದರೆ ಗೊತ್ತಾಗೋಯ್ತು ಸಾಯಿಬಾಬಾನೇ ಅಂತ. ಫುಲ್ ನನಗೆ ಕಣ್ಣಲ್ಲೇ ನೀರು ಬಂತವತ್ತು. ಸೊ ನಾನು ನಿಜವಾಗ್ಲೂ ಬ್ಲೆಸ್ಡ್ ಅಂದ್ಕೊಂಡು, ನಾನು ತುಂಬ ಆಗಿದೆ ಫ್ರೆಂಡ್ಸ್ ಈ ಥರ ಎಕ್ಸ್ಪೀರಿಯೆನ್ಸು, ನಾನು ಹೇಳೋಕ್ಕಾಗಲ್ಲ. ಒಂದು ಸಲ ಶಿರಡಿಗೆ ಹೋಗಿದ್ದೆ, ಅಲ್ಲಿ ನಾನು ಬಾಬಾನ ಕೇಳಿಕೊಂಡೆ. ನಾನು ಹೆಂಗಾರ ಮಾಡಿ ಸಾಯಿಬಾಬಾ, ನನಗೆ ನಿಮ್ಮ ಹತ್ರ ಮಾತಾಡಬೇಕು, ಯಾಕೋ ಗೊತ್ತಿಲ್ಲ, ತುಂಬ ಆಸೆ ಆಗ್ತಿದೆ, ಯಾರ್ದಾರ ಮೂಲಕ ಬಂದು ನನ್ನ ಮಾತಾಡಿ ಅಂತ ಕೇಳಿಕೊಂಡೆ. ಸೊ ಅವಾಗ ಇಮ್ಯಾಜಿನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಜಸ್ಟ್ ಒಂದು ಮಿರಾಕಲೇ ಆಯಿತು. ನಾವು ಯಾವ ಹೋಟೆಲಲ್ಲಿ ಸ್ಟೇ ಮಾಡಿದ್ವೋ ಒಬ್ಬರು ಸೇಮ್ ಬಾಬಾ ಥರನೇ ಒಂಥರ ಹಿಂಗೆ ಮೇಲ್ಗಡೆ ಟೋಪಿ ಥರ ವೈಟ್ ಕಲರ್ ಹಾಕೊಂಡು ಒಬ್ರು ಅಂಕಲ್, ಆಯಿತಾ? ಸೊ ಅವ್ರು ಬಂದ್ಬಿಟ್ಟು ಯಾರು ಹಂಗೆ ಕೇಳ್ತಾರೆ ಹೇಳಿ? ಅವ್ರು ಬಂದು ನನ್ನ ಎದುರುಗಡೆ ಕುತ್ಕೊಂಡು, ಹೇಗೆ ಅನ್ನಿಸ್ತಮ್ಮ ಶಿರಡಿಗೆ ಬಂದು ನಿನಗೆ, ಇವಾಗ ಏನು ಅನ್ನಿಸ್ತಾ ಇದೆ ನಿನಗೆ ಅಂದರು. ನನಗೆ ಫುಲ್ ಗೊತ್ತಾಗೋಯ್ತು, ನಾನು ಕೇಳ್ಕೊಂಡಿದ್ದು ಅದೇ, ಯಾರ್ದಾರ ಮೂಲಕ ಬಂದು ನನ್ನ ಮಾತಾಡಿಸಿ ಅಂತ. ಸೊ ಅವ್ರು ಬಂದೇ ಆ ಥರ ಮಾತಾಡೋರು. ನನಗೆ ಅವಾಗ ತುಂಬ ಒಂಥರ ಆಯಿತು. ತುಂಬ ಒಂದಲ್ಲ ಎರಡಲ್ಲ ಫ್ರೆಂಡ್ಸ್, ತುಂಬ ಮಿರಾಕಲ್ಸ್ ಆಗಿದೆ. ನಾನು ಸಾಯಿಬಾಬಾದ 9 ವಾರ ಪೂಜೆ ಮಾಡಿದ್ದೆ. ಸೊ ಅದಾದಮೇಲೆ ನಮ್ಮ ಮನೆಗೆ ಇದು ಸಂತರು ಅಂತಾರೆ ನೋಡಿ, ಆ ಥರ ಬಂದು ಬಾಬಾ ನನಗೆ ದರ್ಶನ ಕೊಟ್ಟಿದ್ರು. ಸೊ ಆ ಥರ ಎಲ್ಲ ಆಗುತ್ತೆ ಮಿರಾಕಲ್ಸು. ಅದಕ್ಕೆ ನಾವು ಭಕ್ತಿಯಿಂದ ನಂಬಿ ಸ್ಪಿರಿಚುವಲ್ ಇದರಲ್ಲಿ ನಡೆದ್ರೆ ನಾವೇನು ಅಂದ್ಕೊಂಡಿರ್ತೀವೋ ಅದು ಸಕ್ಸಸ್ನ ನಾವು ಕಾಣೋಕ್ಕೆ ಸಾಧ್ಯ. ನಾನು ಎಷ್ಟೊಂದು ಸಲ ಯೂಟ್ಯೂಬ್ ಬಿಟ್ಟು ಅಂದ್ಕೊಂಡಾಗ ಬಾಬಾ ಏನೋ ಒಂಥರ ಇದು ಬರುತ್ತೆ ನನಗೆ, ಮಾಡು ಅಂತಲೇ ಬರುತ್ತೆ. ಇಲ್ಲಾಂದರೆ ನನಗೆ ಒಂದೊಂದು ಸಲ ಮೂಡೇ ಇರಲ್ಲ ಮಾಡೋದಕ್ಕೆ, ಹೋಗಿ ಯಾರು ಮಾಡ್ತಾರೆ ಅಂತ, ಆ ಥರ. ಸೊ ನಾನು ಹೇಳಿದ್ನಲ್ಲ, ದೇವ್ರದ್ದು ಏನೋ ಒಂಥರ ಕೃಪೆ. ಸೊ ಆ ಥರ ಫ್ರೆಂಡ್ಸ್. ಓಕೆನಾ? ಸೊ ಅದನ್ನೇ ಹೇಳಿದ್ದು, ಕರ್ಮನ ಸಾಯಿಬಾಬಾ ಎಲ್ಲರ ಮನೆಗೆ ಹೋಗ್ಬಿಟ್ಟು ಪದಾರ್ಥಗಳನ್ನ ತಗೊಂಬಂದು ಅವರ ಕರ್ಮನ ಹೀಲ್ ಮಾಡ್ತಾಯಿದ್ರು. ಸೊ ಅದನ್ನು ಹೇಳಬೇಕು ಅನ್ನಿಸ್ತು, ಅದಕ್ಕೆ ಈ ವಿಡಿಯೋದಲ್ಲಿ ಹೇಳಿದೆ. ಸೊ ನನಗೆ ಹಿತ ಅನ್ನೋರು ಕೇಳ್ತಾ ಇದ್ರಿ ಅಲ್ಲ, ಕರ್ಮ ಅದು ಹೀಲಿಂಗ್ ಬಗ್ಗೆ ಹೇಳಿ ಅಂತ. ಸೊ ಈ ಥರ ಎಲ್ಲ ಟೆಕ್ನಿಕ್ ಮಾಡ್ಕೊಂಬನ್ನಿ ಹಿತ. ಐ ಆಮ್ ಸಾರಿ, ಪ್ಲೀಸ್ ಫಾರ್ ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ 108 ಸಲ ಹೇಳ್ಕೊಳ್ಳಿ. ಇಲ್ಲ ಒಂದು ಜರ್ನಲಲ್ಲಿ ಬರ್ಕೊಂಡು ಬನ್ನಿ. ಅವಾಗ ನೀವು ಯಾವುದಕ್ಕೆ ಕೇಳ್ಕೊಂಡಿದ್ದೀರೋ ಅದು ಸಕ್ಸಸ್ ಕಾಣ್ತಾ ಬರ್ತೀರಾ ನೀವು. ಓಕೆನಾ? ಸೊ ಆದಷ್ಟು ಯಾರೇ ಒಬ್ಬರು ಬೈದ್ರು ಏನೇ ಮಾಡಿದ್ರು ಜಸ್ಟ್ ಥ್ಯಾಂಕ್ ಯು ಅಂತ ಹೇಳೋದನ್ನ ಕಲ್ತ್ಕೊಂಬನ್ನಿ. ಜಸ್ಟ್ ಕಟ್ ಆಫ್ ಮಾಡಿ, ಯಾರು ನಿಮಗೆ ಟಾಕ್ಸಿಕ್ ಪೀಪಲಿಂದ ದೂರ ಬನ್ನಿ. ಈ ಥರ ಎಲ್ಲ ಮಾಡ್ಕೊಂಬನ್ನಿ. ಆವಾಗ ನಿಮಗೆ ಲೈಫಲ್ಲಿ ಸಕ್ಸಸ್ ಕಾಣ್ತೀರಾ, ಏಳಿಗೆಗೆ ಅದು ಕಾರಣ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗಬೇಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತಲೂ ಕಮೆಂಟ್ ಮಾಡಿ, ನನಗೂ ಖುಷಿ ಆಗುತ್ತೆ.
ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.